ಕುಮಾರ್ ಕುಟುಂಬ ಈ ಮಾಲತಿ ಮೇಡಮ್ ಇರ್ಬೋದು, ಇಡೀ ಯಾಕೆಂದರೆ ಇಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ. ಇದೆಲ್ಲದರೂ ಯೋಚನೆ ಮಾಡಿದರೆ ಅವರು ಇಡೀ ಫ್ಯಾಮಿಲಿಯವರು ಇನ್ನೊಂದು ಬಾಡಿಗೆ ಕೊಟ್ಟು ಅದು ಸಂಪಾದನೆ ಮಾಡುವುದಿತ್ತು. ಆದರೆ ಅದನ್ನು ನೃತ್ಯಕ್ಕಾಗಿ ಇರಲಿ ಅನ್ನೋದು, ಏಕೆಂದರೆ ಸಂಘಟನೆ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟದ ಕೆಲಸ. ಸಂಘಟನೆ ಮಾಡೋದು ಮತ್ತು ಇದು ನೃತ್ಯ ಸಂಗೀತ ಅಂದರೆ ಎಲ್ಲರನ್ನ ಒಗ್ಗೂಡಿಸೋದಿದೆಯಲ್ಲ, ಖಂಡಿತ ಅದ್ಭುತವಾದಂತಹ ಕಲಾ ಮನಸ್ಸುಗಳ ಜೊತೆಲಿದೆ. ಯಾಕೆಂದರೆ ಬೆಂಗಳೂರಲ್ಲಿ ಮಾಡಿದಾಗ 4 ಜನಕ್ಕೆ ನೃತ್ಯವನ್ನು ಮಾಡುತ್ತಿದ್ದೆ, 6 ಜನಕ್ಕೆ ಸಂಗೀತವನ್ನು ಮಾಡೋದಿದೆ, ಇಡೀ ಖಾಲಿ ಸಭಾಂಗಣಕ್ಕೆ ಮಾಡೋದಕ್ಕೆಲ್ಲ ಭಾಳ ಅದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಅಂತ ಕುಮಾರ್ ಅವರು ಅದ್ಭುತವಾದಂಥ ಕೆಲಸವನ್ನು ಜೋಡಿಸ್ಕೊಂಡಿದ್ದಾರೆ. ಅಶ್ವತ್ಥ ಮರ ಅಂದರೆ ಒಂದು ಗಟ್ಟಿಯಾದ ಅಲ್ಲಿ ಸಾವಿರಾರು ಸಂಕುಲಗಳು ಜೀವರಾಶಿಗಳು ಬೆಳೆಯುತ್ತೆ. ಅಂಥ ಕೆಲಸವನ್ನು ಆ ಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ ಅಶ್ವತ್ಥ ಅವರು. ಹಾಗೆ ಕಿಕ್ಕೇರಿ ಅನ್ನೋದು ಇಡೀ ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಮವನ್ನು ಪಡ್ಕೊಂಡಿದೆ, ಖ್ಯಾತನಾಮವನ್ನು ಪಡ್ಕೊಂಡಿದೆ. ಯಾಕೆಂದರೆ ಆ ಕಿಕ್ಕೇರಿಯಲ್ಲಿ ಅಂಥ ಕೆಲಸಗಳು ನಡೀತದೆ. ಅನೇಕರ ಹೆಸರು ಮುಂದೆ ಕಿಕ್ಕೇರಿ ಇದೆ. ನಮ್ಮ ಜಯರಾಮ್ ಕಿಕ್ಕೇರಿ ಇರ್ಬೋದು ಅಥವಾ ಕೃಷ್ಣಮೂರ್ತಿ ಕಿಕ್ಕೇರಿ ಅನೇಕರಿದ್ದಾರೆ, ಆ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರತಿಯೊಬ್ಬ ಜೀವನದಲ್ಲಿ ಓಂಕಾರ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಅವನ ಅಭ್ಯಾಸವಾಗಿರ್ಬೋದು, ಸಂಗೀತ ಅಭ್ಯಾಸ ಆಗ್ಬೋದು, ನೃತ್ಯ ಅಭ್ಯಾಸ ಆಗಿರ್ಬೋದು, ಜೀವನದಲ್ಲಿ ಅಂಥ ಓಂಕಾರ ಕೂಡ ಉತ್ತಮ ಇರುತ್ತೆ. ಅಂತ ಓಂಕಾರ ಅಶ್ವತ್ಥ ಅವರು, ಕಿಕ್ಕೇರಿಯವರು, ಇವರಿಗೆಲ್ಲರ ಜೊತೆಗೆ ನನಗೂ ಕೂಡ ಅವರೆಲ್ಲ ಸಾಧನೆ ಅತಿ ದೊಡ್ಡ ಸಾಧನೆ. ಅದ್ರ ಮುಂದೆ ನಾನು ಪುಟ್ಟ ಕಲಾವಿದ. ನನ್ನನ್ನು ಈ ವೇದಿಕೆಗೆ ಬರಮಾಡಿಕೊಂಡು ನನಗೆ ಪ್ರಶಸ್ತಿ ನೀಡಿ ಗೌರವಿಸೋದಕ್ಕೆ ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ಇಡೀ ಕುಟುಂಬಕ್ಕೆ ನಾನು ಚಿರಋಣಿಯಾಗಿದ್ದೆ. ಯಾಕೆಂದರೆ ಸಂಗೀತ ನೃತ್ಯವನ್ನು ಕಳೆದ 30 ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಆ ಸಮಯಕ್ಕೆ ನಿಜವಾಗ್ಲೂ ಯಾರು ಬೆಲೆ ಕೊಡ್ತಾರೋ ಆ ಸಮಯ ಅವ್ರಿಗೆ ಬೆಲೆ ಕೊಡ್ತಾರೆ. ಯಾಕಂದರೆ ನಾವು ಬೆಂಗಳೂರಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬರ್ತೀನಿ ಕಳೆದ 30 ವರ್ಷಗಳಿಂದ. ಸಂಜೆ 6:30 ಆರಂಭ ಮಾಡುತ್ತೆ. ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಇಲ್ಲ 6:30 ಆರಂಭ ಮಾಡಿ 8ಕ್ಕೆ ಕಾರ್ಯಕ್ರಮ ಮುಗಿಸ್ತೀವಿ. ಇನ್ನೊಂದು 5-10 ನಿಮಿಷ ಅವಕಾಶ ಮಾಡ್ಕೊಡ್ತೀವಿ. ಆದರೆ ಆರಂಭ 6:30. ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿದೆ ಅಥವಾ ಅನೇಕರು ಗೊತ್ತಿದೆ. ಯಾಕೆಂದರೆ ಪ್ರತಿ ಶುಕ್ರವಾರ ಕಾರ್ಯಕ್ರಮದ 6:30 ಆರಂಭಗೊಳ್ಳುತ್ತೆ ಅಂತ ಅದೊಂದು ಸೆಟ್ ಮಾಡಿಬಿಟ್ಟಿದ್ದೀನಿ. ನಾನು ಅನೇಕ ಮೈಸೂರಿಗೆ ಬಂದು, ನಾನು ಪ್ರೊಫೆಷನ್ ಬೈ ಆಡಿಟರು, ಮೈಸೂರಿಗೆ ಬಂದು ಅಥವಾ ತುಮಕೂರು ಹೋಗಿ ಈ ಕಡೆ ಓಡಾಡ್ತಿರ್ತೀನಿ. ಆದರೆ ಮತ್ತೆ ವಾಪಸ್ 6:30 ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದು ಅನೇಕಿದೆ. ಆದರೆ 30 ವರ್ಷಗಳ ಇತಿಹಾಸದಲ್ಲಿ ನಂದು ಇಡೀ ಆ ಕಾರ್ಯಕ್ರಮಕ್ಕೆ ಆಬ್ಸೆಂಟ್ ಅಂತಂದರೆ ಒಂದು 10 ಕಾರ್ಯಕ್ರಮ. ಅದು ಅನಾರೋಗ್ಯ ಅಷ್ಟು ಬಿಟ್ಟರೆ ಇಲ್ಲ. ಯಾಕೆಂದರೆ ಆ ನೃತ್ಯ ಸಂಗೀತ ಅದೇನೋ ಗೊತ್ತಿಲ್ಲ, ಅದು ನನಗೆ ಬಂದ್ಬಿಟ್ಟಿದೆ. ಈಗಲೂ ಅಷ್ಟೇ ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ. ಇನ್ನೊಂದು ಕಾರ್ಯಕ್ರಮಕ್ಕೆ ತೊಂದರೆ ಆಗಿದೆ. ಯಾಕೆಂದರೆ ಯಾವುದೇ ಕಾರ್ಯಕ್ರಮ ನಮ್ಮ ಬಂದರೆ ಕಾರ್ಯಕ್ರಮ ಆರಂಭದಿಂದ ಕೊನೆಯವರೆಗೂ ಇದ್ದಿರ್ತೀನಿ. ಇದು ನನ್ನ 30 ವರ್ಷಗಳ ಜರ್ನಿಯಲ್ಲಿ ಇವತ್ತು ಅನ್ಯತಾ ಹೋಗ್ತಾ ಇದ್ದೀನಿ. ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಕುಮಾರ್ ಅವರಿಗೆ, ಇಡೀ ಫ್ಯಾಮಿಲಿಗೆ ಚಿರಋಣಿಯಾಗಿದ್ದೀನಿ. ಎಲ್ಲ ಕಲಾ ಮನಸ್ಸುಗಳಿಗೆ ಧನ್ಯವಾದ.